ಓಕೆ. ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ನೋಡ್ಕೊಂಡ್ರೆ ನೋಡಿ, ಇದು ಮಾರ್ಕೆಟ್ ಏನಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ನಿಮ್ಗೆ ರೆಸಿಸ್ಟೆನ್ಸ್ ಇತ್ತು. ಓಕೆ, ಕೆಳಗೆ ಇರ್ತಕ್ಕಂಥ ನಿಮಗೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇತ್ತು. ಓಕೆ, 48,800. ಅದರ ಕೂಡ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಸಪೋರ್ಟ್ ಈ 48,600 ಈ ಒಂದು ಏರಿಯಾ ಯಾವಾಗ ಬ್ರೇಕ್ ಮಾಡುತ್ತೆ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಕೆಳಗೆ ಫಾಲ್ ಆಗುತ್ತೆ ಅಂತ ಹೇಳಿದೆ. ಬಟ್ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಏನಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ ಕಂಟಿನ್ಯೂಸ್ ನೋಡ್ರಿ. ಇದು ಯಾಕೆ ಸಪೋರ್ಟ್ ತಗೋತಪ್ಪ ನೋಡ್ರಿ, ಇಲ್ಲಿ ಕೂಡ ಸಪೋರ್ಟ್ ತಗೊಂಡಿದೆ, ಇಲ್ಲೂ ಕೂಡ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಕೂಡ ಕಂಟಿನ್ಯೂಸ್ ಸಪೋರ್ಟ್ ತಗೊಂಡಿದೆ, ಇಲ್ಲೂ ಕೂಡ ಸಪೋರ್ಟ್ ತಗೊಂಡಿದೆ. ಸೊ ಇದೇನಪ್ಪ ಅಂದ್ರೆ ಒಂದು ಲಿಕ್ವಿಡಿಟಿ ಕೇರ್ ಮಾರ್ಕೆಟ್ ಕಂಟಿನ್ಯೂಸ್ ಮೇಲ್ಗಡೆ ಹೋಗಿತ್ತು. ಸೊ ಹಾಗಾಗಿ ಏನಾಯ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಏನಪ್ಪ ಇವಾಗ ಒಂದು ನಾವು ಬುಲಿಶ್ ಝೋನ್ ಅಂತಾನು ಹೇಳ್ಬೋದು. 48,600 48,800. ಓಕೆ, ಸೊ ಮಾರ್ಕೆಟ್ ಇಲ್ಲೇನೋ ಓಪನ್ ಇದೆಯಾ, ಓಪನ್ ಆಗಿ ಮಾರ್ಕೆಟ್ ಕಂಟ್ರೋಲ್ ಆಗಿ ಮೇಲ್ಗಡೆ ಹೋಯ್ತು. ಮೇಲ್ಗಡೆ ಹೋದ್ರು ಕೂಡ ಈ ಒಂದು ಏರಿಯಾ ಇದೆಯಾ, ಈ ಒಂದು ಏರಿಯಾ 49,600 ಇದು ಸ್ವಲ್ಪ ಏನಪ್ಪ ಚಿಕ್ಕದಾಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ. ಹೌದಾ. ಸೊ ನಾಳಿನ ದಿನ ಏನಾದ್ರು ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ನಿಮಗೆ ಸೊ ಫಸ್ಟ್ ಏನಪ್ಪ ಅಂದ್ರೆ ಈ ಒಂದು ಝೋನ್ ಏನಪ್ಪ ಅಂದ್ರೆ ಫಸ್ಟ್ ನಮಗೆ ಸಪೋರ್ಟ್ ಸಿಗುತ್ತೆ 49,400. ಓಕೆ, 49,400 ಎಷ್ಟು ಸಿಗುತ್ತಪ್ಪ ನೋಡ್ರಿ, ಇಲ್ಲಿನೂ ಕೂಡ ಕಂಟ್ರೋಲ್ ಸಪೋರ್ಟ್, ಇಲ್ಲಿನೂ ಕೂಡ ಸಪೋರ್ಟ್, ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು, ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು. ಬಟ್ ಇದು ರೆಸಿಸ್ಟೆನ್ಸ್ ಏನಾಗುತ್ತೆ ಇವತ್ತು ಬ್ರೇಕ್ ಮಾಡ್ಕೊಂಡು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ತಾ ಇದೆ. ಹೌದಾ. ಸೊ ಬ್ರೇಕ್ ಆಗಿ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ಏನಾಗಬಹುದಪ್ಪ ಇವತ್ತು ದಿನ ನಾಳಿನ ದಿನ ಮಾರ್ಕೆಟ್ ಅಲ್ಲಿ ಈ ಒಂದು ಝೋನ್ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಸಿಗುತ್ತೆ 49,900. ಓಕೆ, ಫಸ್ಟ್ ಟಾರ್ಗೆಟ್. ಆಮೇಲೆ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ನಾವು ಫಸ್ಟ್ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಅಂದ್ರೆ ಇದು ಸಿಗುತ್ತೆ 49,100. ಓಕೆ, 49,100 ಫಸ್ಟ್ ಟಾರ್ಗೆಟ್ ಸಿಗುತ್ತೆ. ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ನಮ್ಮ ಸೆಕೆಂಡ್ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಅಂತಂದ್ರೆ 48,800. ಈ ರೀತಿ ಆಗಿರ್ತಕ್ಕಂಥ ನಾಳೆ ದಿನ ಏನಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ನೋಡೋದು ಸಾಧ್ಯತೆ ಇದೆ. ಅಕಸ್ಮಾತ್ ಏನಾದ್ರು 49,600 ಮೇರೆಗೆ 49,600 ಮೇರೆಗೆ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಈ ಒಂದು ಝೋನ್ ಇದೆಯಲ್ಲ 49,600 ಇದೇನಾಗುತ್ತಪ್ಪ ಅಂದ್ರೆ ಸಪೋರ್ಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ಓಕೆ, ಸಪೋರ್ಟ್ ಆಗಿ ಕನ್ವರ್ಟ್ ಆಗಿಸಿಂದ ಇದು ಸಪೋರ್ಟ್ ಆಗಿ ಕನ್ವರ್ಟ್ ಆಗಿಸಿಂದ ಏನಂತಪ್ಪ ಇಲ್ಲಿ ಸ್ವಲ್ಪ ಡಬಲ್ ಪ್ಯಾಟರ್ನ್ ಹಾಕೊಂಡು ಅಥವಾ ಕನ್ಫರ್ಮೇಷನ್ ಹಾಕೊಂಡು ಮಾರ್ಕೆಟ್ ಇದು 49,900 ಏನಾದ್ರು ಮೇಲ್ಗಡೆ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಅವಾಗ ನಾವು ಫಸ್ಟ್ ಟಾರ್ಗೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ನಾವು 50,200 ಕೂಡ ಮಾರ್ಕೆಟ್ ಅಲ್ಲಿ ನಾವು ಏನ್ ಮಾಡೋದಪ್ಪ ಅಂದ್ರೆ ನಾವು ಒಂದು ನೋಡ್ತಕ್ಕಂಥ ಟಾರ್ಗೆಟ್ ನೋಡೋದ್ರ ಸಾಧ್ಯತೆಗಳು ತುಂಬಾ ಇದೆ. ಯಾಕಪ್ಪ ಮಾರ್ಕೆಟ್ ನೋಡ್ರಿ ಇಲ್ಲಿ ಹೋಗಿಸಿಂದ ಕನ್ಸಲ್ಟೇಷನ್ ಆಗಿದೆ. ಹೌದಾ. ಸೊ ಅದಕ್ಕೆ ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೀಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ನಾವು ಬುಲಿಶ್ ಸೈಡ್ ಮತ್ತು ಬೇರೆ ಸೈಡ್ ಎರಡು ಸೈಡ್ ನೋಡ್ಬೋದು. ಯಾಕಪ್ಪ ಮಾರ್ಕೆಟ್ ಅಲ್ಲಿ ಏನಪ್ಪ ಇವಾಗ ಮಾರ್ಕೆಟ್ ಫಸ್ಟ್ ಕೆಳಗಡೆ ಬಂತು, ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಬಂದ್ರೆ ಇಲ್ಲಿ ಏನ್ ಮಾಡಿದಪ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿವರೆಗೂ ಇದು 48,600 ಬ್ರೇಕ್ ಮಾಡೋದಿಲ್ಲ, ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬಂದಾಗ ಏನಾಗುತ್ತಪ್ಪ ಡಿಪೆಂಡ್ ಬೈ ಆಗುತ್ತೆ. ಓಕೆ, ಸೊ ಹೇಗಿರ್ಬಿಡ್ರಪ್ಪ ಅಂದ್ರೆ ನಾಳಿನ ದಿನ 49,600 ಮೇಲ್ಗಡೆ ಬ್ರೇಕ್ ಮಾಡ್ಕೊಂಡು 48,800 ಬ್ರೇಕ್ ಮಾಡ್ಕೊಂಡು ಹೋಯ್ತು ಫಸ್ಟ್ ಟಾರ್ಗೆಟ್ ಎಷ್ಟಿರುತ್ತಪ್ಪ ಅಂದ್ರೆ 50,000 ಕೂಡ ಇಲ್ಲಿ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಅವಾಗ ಸೆಕೆಂಡ್ ಟಾರ್ಗೆಟ್ 50,200 ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮ್ಮ ಸೆಕೆಂಡ್ ಟಾರ್ಗೆಟ್ 50,400. ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ನಾಳಿನ ದಿನ ನೋಡಪ್ಪ ಅಂದ್ರೆ ಇಲ್ಲಿ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಬ್ಯಾಂಕ್ ಸಾಧ್ಯತೆಗಳು ತುಂಬಾ ಇದೆ. ಸೊ ಅದೇ ರೀತಿಗೆ ನಾವು ನಾಳಿನ ದಿನ ನೋಡಬೇಕಪ್ಪ ಅಂದ್ರೆ ನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ ಈ ಸ್ವಲ್ಪ ನೋಡ್ರಿ ನಿಫ್ಟಿ ಏನಪ್ಪಾ ನಾನು ಹೇಳಿದ್ದೆ ಈ ಒಂದು ಏರಿಯಾ ಏನಿದೆ 22,800. ಓಕೆ, ಈ 22,800 ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋತಾ ಇದೆ. ಹೌದಾ. ಕಂಟಿನ್ಯೂಸ್ ಆಗಿ 5 ಸಪೋರ್ಟ್ ತಗೋತಿದೆ. ಇಲ್ಲೂ ಕೂಡ ಏನಪ್ಪ ಇಲ್ಲಿ ಒಂದು ಲಿಕ್ವಿಡಿಟಿ ಕೇರ್ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಓಕೆ, ಇಲ್ಲಿನೂ ಕೂಡ ಗ್ಯಾಪ್ ಡೌನ್ ಆದ್ರೂ ಕೂಡ ಮಾರ್ಕೆಟ್ ಕಂಟ್ರೋಸ್ ಆಗಿ ಮೇಲ್ಗಡೆ ಹೋಗಿದೆ. ಮೇಲ್ಗಡೆ ಹೋಗಿ ಈ ಒಂದು ಏನು ಏರಿಯಾ ಇಕ್ಕಿದ್ರೆ ಈ ಏರಿಯಾಕ್ಕೆ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಸಪೋರ್ಟ್ ತಗೊಂಡಿದೆ, ರೆಸಿಸ್ಟೆನ್ಸ್ ತಗೊಂಡಿದೆ. ಹೌದಾ. ಒಂದು ನಾಳಿನ ದಿನ ಏನ್ ಮಾಡಬೇಕು ಅಂದ್ರೆ ತುಂಬಾನೇ ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು ಕೆಳಗಡೆ ಇರ್ತಕ್ಕಂಥದ್ದು 22,800. ಓಕೆ, ಕೆಳಗಡೆ ಇರ್ತಕ್ಕಂಥದ್ದು 22,800 ಅಂತ ಮೇಲ್ಗಡೆ ಇರ್ತಕ್ಕಂಥದ್ದು 23,100. ಓಕೆ, ಈ ಎರಡು ಝೋನ್ ಇದೆಯಲ್ಲ ಮಾರ್ಕೆಟ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಸ್ವಲ್ಪ ನಾವು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಹುದು. ಮಾರ್ಕೆಟ್ ಕೆಳಗಡೆ ಗ್ಯಾಪ್ ಡೌನ್ ಓಪನ್ ಆಯ್ತು ಈ ಒಂದು ಝೋನ್ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ 22,700 ಇದು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ 22,600 ಮತ್ತು 22,450 ಮಾರ್ಕೆಟ್ ಇಲ್ಲಿ ನಾವು ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಏನಾದ್ರು ಇಲ್ಲಿ ಲೈಟ್ ಆಗಿ ಗ್ಯಾಪ್ ಫ್ಲಾಟ್ ಆಗಿ ಓಪನ್ ಆಯ್ತು ಅಂದ್ರೆ ಮಾರ್ಕೆಟ್ ಕನ್ಸಲ್ಟೇಷನ್ ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಿಮ್ಗೆ ಫಸ್ಟ್ ಟಾರ್ಗೆಟ್ 23,000. ಓಕೆ, ಫಸ್ಟ್ ಟಾರ್ಗೆಟ್ 23,000. ಅದೇನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಅವಾಗ ಸ್ವಲ್ಪ ಈ ಒಂದು ಏನು ಏರಿಯಾದಲ್ಲಿ 23,100 ಇದು ಸ್ವಲ್ಪ ನೀಟಾಗಿ ನಾವು ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಕನ್ಸಲ್ಟೇಷನ್ ಆಗಿ ಸ್ವಲ್ಪ ನಿಂತ್ಕೊಂಡು ಹೋಗ್ಬೇಕು, ಡೈರೆಕ್ಟ್ ಆಗಿ ಹೋಗ್ಬಾರ್ದು. ಸ್ವಲ್ಪ ಈ ರೀತಿ ನಿಂತ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಈ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. 23,250 23,250 ನಾಳಿಂದ ನೋಡೋದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಬೈಯಿಂಗ್ ಸೈಡ್ ನೋಡ್ಬೋದು. ಇದನ್ನ ಒಂದು ಸ್ವಲ್ಪ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಸ್ವಲ್ಪ ಜನ ನೋಡ್ಕೊಂಡ್ರೆ ನೋಡ್ರಿ ಯಾವ ರೀತಿ ಪ್ಯಾಟರ್ನ್ ಮಾಡಿದೆ ಅಂತಾರೆ ಮಾರ್ಕೆಟ್.
ಮಾರ್ಕೆಟ್ ನೋಡೋ ಫಸ್ಟ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ ಏನಿದಪ್ಪ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಂಡಿದ್ದು 28,800 ಓಕೆ ಸಪೋರ್ಟ್ ತಗೊಂಡಿತ್ತು ಸಪೋರ್ಟ್ ತಗೊಂಡು ಮಾರ್ಕೆಟ್ ಏನಪ್ಪ ಈ ಒಂದು ಏರಿಯಾಕ್ಕೆ ಕೆಳಗಡೆ ಬಂದ್ರು ಕೂಡ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗಲಿಲ್ಲ ಸಸ್ಟೈನ್ ಆಗದೆ ಏನಪ್ಪ ಕಂಟಿನ್ಯೂಸ್ ಆಗಿ 2-3 ದಿವಸ ಮಾರ್ಕೆಟ್ ಮೇಲ್ಗಡೆ ಹೋಯಿತು ಬಟ್ ಮೇಲ್ಗಡೆ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ 23,50 ಓಕೆ 23,50 ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಇರೋದ್ರಿಂದ ಮಾರ್ಕೆಟ್ ನಾನು ನಾಳೆಯಿಂದ ಎಲ್ಲಿ ಓಪನ್ ಆಗುತ್ತೆ ಈ ಒಂದು ಗ್ಯಾಪ್ ಡೌನ್ ಓಪನ್ ಹಾಕಿಸಿಂದ ಗ್ಯಾಪ್ ಡೌನ್ ಓಪನ್ ಆಗಿ ಸ್ವಲ್ಪ ಇಲ್ಲೇ ಕನ್ಸೋಲೇಷನ್ ಹಾಕಿಸಿಂದ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಇದೇನಿದೆಯಲ್ಲ 22,750 ಈ 22,750 ಮೊದಲು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಹೋದಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ನಮಗೆ ಕಂಟಿನ್ಯೂಸ್ ಆಗಿ 22,600 ಮತ್ತು 22,400 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾಳಿಂದ ನೋಡ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಮಾರ್ಕೆಟ್ ಈ ಒಂದು ಸೈಡಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಬಂದು ಈ ಒಂದು ಏರಿಯಾನ 23,950 ಸ್ವಲ್ಪ ಸಪೋರ್ಟ್ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಈ ಒಂದು ಏರಿಯಾನ ಏನು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ 23,050 ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ನಮಗೆ ಫಸ್ಟ್ ಟಾರ್ಗೆಟ್ 23,150 ಅದನ್ನೇನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ 23,200 ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ 23,250 ಸೊ ನಾಳಿಂದ ಏನ್ ಮಾಡೋದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ ನಮ್ಗೆ ತುಂಬಾನೇ ಚಿಕ್ಕದಾಗಿರ್ತಕ್ಕಂಥ ಪಾಯಿಂಟ್ಸ್ ಕಾಲ್ ಮಾಡಬೇಕಾಗುತ್ತೆ ಜಸ್ಟ್ ಒಂದು 30.50 ಗಂಟೆ ಈ ಒಂದು ರೀತಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನಾವು ಟಾರ್ಗೆಟ್ ಅನ್ನ ಸ್ವಲ್ಪ ನಾವು ನಾಳೆ ದಿನ ನಿಫ್ಟಿ ಒಳಗೆ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ತುಂಬಾನೇ ಕ್ರೂಷಿಯಲ್ ಇರೋದ್ರಲ್ಲಿ ಇವಾಗ ಬಂದಿರೋಪ್ಪ ಸಿಕ್ಕಾಕೊಂಡಿದೆ ಓಕೆ ಸೊ ಇನ್ನೊಂದು ಪ್ಯಾಟರ್ನ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನೋಡ್ರಿ ಈ ರೀತಿ ಬಂದ್ರೆ ಈ ರೀತಿ ಕನ್ಸಲ್ಟೇಷನ್ ಆಗ್ತದಿಲ್ಲ ಇದನ್ನು ಕೂಡ ಏನಪ್ಪ ಅಂದ್ರೆ ಒಂದು ಬೇರೆಶ್ ಪ್ಯಾಟರ್ನ್ ಅಂತ ಹೇಳ್ಬೋದು ಒಂದು ಏನಾದ್ರು ಈ ಒಂದು ಏರಿಯಾನ 22,750 ಕೆಳಗಡೆ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ನಾಳೆ 22,400 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಸೊ ಹೇಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳೆ ನೀವು ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಓಕೆ ಯಾವ ಒಂದು ಝೋನ್ ದಲ್ಲಿ ಓಪನ್ ಆಗುತ್ತೆ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ ಫಸ್ಟ್ ನೋಡ್ರಿ ನಮಗೆ ಇಲ್ಲಿ ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗ್ತಪ್ಪ ಅಂದ್ರೆ ಮೇಲ್ಗಡೆ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ರೆಸಿಸ್ಟೆನ್ಸ್ 22,250 ಓಕೆ ಸೆಕೆಂಡ್ 22,200 ಆಮೇಲೆ 23,150 ಈ ರೀತಿಯಾಗಿರ್ತಕ್ಕಂಥ ನಮಗೆ ರೆಸಿಸ್ಟೆನ್ಸ್ ನಾಳೆ ದಿನ ನಿಫ್ಟಿ ಒಳಗೆ ನೋಡ್ತಕ್ಕಂಥ ಸಾಧ್ಯತೆಗಳು ತುಂಬಾನೇ ಇದೆ ಸೊ ಅದೇ ರೀತಿಯಾಗಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಾಲಿಸಿಸ್ ಮಾಡ್ಕೊಂಡು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೆದಂತ ನನ್ನ ಒಂದು ಅಭಿಪ್ರಾಯ ಓಕೆ ಥ್ಯಾಂಕ್ ಯು